ರಾಜ್ಯದ 10 ಜಿಲ್ಲೆಗಳಲ್ಲಿ ವರುಣನ ರಣಾರ್ಭಟ. ಬಿರುಗಾಳಿ ಮಳೆಗೆ ಬಾಳೆ ಪಪ್ಪಾಯ ಬೆಳೆ ಹಾನಿ. ವರುಣನ ರೌದ್ರ ನರ್ತನಕ್ಕೆ ನೆಲಕಚ್ಚಿದ ಬಾಳೆ ಬೆಳೆ. ರಾಜ್ಯದ 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ವರುಣ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ಬಿರುಗಾಳಿ ಮಳೆಗೆ ಬಾಳೆ ಹಾಗೂ ಪಪ್ಪಾಯ ಬೆಳೆ ಹಾನಿಯಾದ ಘಟನೆ ಗದಗ ತಾಲೂಕಿನ ಕಳಸಾಪುರ ಗ್ರಾಮದಲ್ಲಿ ನಡೆದಿದೆ. ನಜೀರ್ ಅಹಮದ್ ಎಂಬ ರೈತ 4 ಎಕರೆ ಜಮೀನಿನಲ್ಲಿ ಬಾಳೆ, ಅರ್ಧ ಎಕರೆ ಜಮೀನಿನಲ್ಲಿ ಪಪ್ಪಾಯ ಬೆಳೆದಿದ್ರು. ಆದ್ರೆ ವರುಣನ ರೌದ್ರ ನರ್ತನಕ್ಕೆ ಎಲ್ಲವೂ ನೆಲಕಚ್ಚಿವೆ. ಭರ್ಜರಿ ಲಾಭದ ನಿರೀಕ್ಷೆಯಲ್ಲಿದ್ದ ರೈತ ಈಗ ಬೆಳೆಹಾನಿ ಕಂಡು ಕಂಗಾಲಾಗಿದ್ದಾನೆ. ಬಾಳೆ ಗಿಡಗಳು ಗೊನೆ ಸಮೇತ ನೆಲಕ್ಕುರುಳಿವೆ. ಕೇವಲ 16 ದಿನಗಳಲ್ಲಿ ಫಸಲು ಕೈ ತಲುಪುತ್ತಿತ್ತು. ಒಂದು ಬಾಳೆ ಗೊನೆ 50 ರಿಂದ 60 ಕೆಜಿಯಷ್ಟು ದೊಡ್ಡದಾಗಿದ್ದವು. ಮಾರುಕಟ್ಟೆಯಲ್ಲೂ ಒಳ್ಳೆ ಬೆಲೆ ಇದ್ದಾಗಲೇ ಹಾನಿಯಾಗಿದೆ. ಇದರಿಂದ ರೈತ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ. ಗದಗ ನಗರದಲ್ಲೂ ಆಲಿಕಲ್ಲು ಮಳೆಯಾಗಿದ್ದು, ಇದು ಪ್ರೈಮ್ ಸ್ಪೋರ್ಟ್ಸ್ ಪಾರ್ಕ್ ಎಂಬ ಖಾಸಗಿ ಕ್ರೀಡಾಂಗಣ ಬಿರುಗಾಳಿ ಮಳೆಗೆ ಹಾನಿಯಾಗಿದೆ. ಸ್ಟೇಡಿಯಂನ ಬೃಹತ್ ಕಂಬಗಳು ಧರೆಗುರುಳಿವೆ. ಬಾಕ್ಸ್ ಟರ್ಫ್, ಕ್ರಿಕೆಟ್, ಫುಟ್ಬಾಲ್, ಹಾಕಿ, ವಾಲಿಬಾಲ್ ಆಡುವ ಮೈದಾನ ಇದಾಗಿದೆ. ಇಲ್ಲಿರುವ ನೆಟ್, ಸಿಸಿ ಕ್ಯಾಮೆರಾ, ಹೈ ಫೋಕಸ್ ಬಲ್ಬ್ ಸೇರಿದಂತೆ ಅನೇಕ ವಸ್ತುಗಳು ನಾಶವಾಗಿವೆ. ಸ್ಟೇಡಿಯಂ ಹಾನಿಯಿಂದ ಕ್ರೀಡಾಪಟುಗಳಿಗೆ ತುಂಬಾ ನಿರಾಸೆಯಾಗಿದೆ. ಬೆಳಗಾವಿಯಲ್ಲಿ ಉಕ್ಕಿ ಹರಿದ ಹಳ್ಳ ಕೊಳ್ಳಗಳು. ಚಾಮರಾಜನಗರದ ಹನೂರು ಭಾಗದಲ್ಲಿ ಭರ್ಜರಿ ಮಳೆ. ಬೆಳಗಾವಿಯ ಬೈಲಹೊಂಗಲದ ಹಲವೆಡೆ ಧಾರಾಕಾರ ಮಳೆ ಸುರಿದಿದೆ. ಹೊಸೂರು ಗ್ರಾಮದ ಹೊರವಲಯದಲ್ಲಿ ಹಳ್ಳ ಉಕ್ಕಿ ಹರಿದಿದೆ. ಬೈಲಹೊಂಗಲ ಮುನವಳ್ಳಿ ಸಂಪರ್ಕಿಸುವ ಸೇತುವೆ ಜಲಾವೃತಗೊಂಡಿದೆ. ಇತ್ತ ಚಾಮರಾಜನಗರ ಹನೂರು ಭಾಗದಲ್ಲಿ ಭರ್ಜರಿ ಮಳೆಯಾಗಿದ್ದು, ಈಗ ಸ್ವಲ್ಪ ಮಟ್ಟಿಗೆ ನೀಗುವಂತಿದೆ. ಹನೂರು ತಾಲೂಕಿನ ಮಾರ್ಟಳ್ಳಿ ಅಲ್ಲದೆ ಹಲವೆಡೆ ಭರ್ಜರಿ ಮಳೆಯಾಗಿದ್ದು, ಮೀನಿಯಂನಲ್ಲಿ ಹಳ್ಳಕ್ಕೆ ಕೈ ಮುಗಿದು ಯುವ ರೈತ ನೀರನ್ನ ಸ್ವಾಗತಿಸಿದ್ದಾರೆ. ಭೀಮನ ಬೀಡು ಗ್ರಾಮದಲ್ಲಿ ನಾಟಿ ಮಾಡಿದ್ದ ಬೆಳ್ಳಿ ನಾಶವಾಗಿದೆ. ಬಂಡೀಪುರದಲ್ಲೂ ಉತ್ತಮ ಮಳೆಯಾಗಿದ್ದು, ಬಸವಳಿದ ವನ್ಯ ಜೀವಿಗಳಿಗೆ ಜೀವಕಳೆ ಬಂದಿದೆ. ಬಾಗಲಕೋಟೆಯಲ್ಲಿ ಗುಡುಗು ಸಿಡಿಲಿನ ಮಳೆ. ಮಂಡ್ಯ ಜಿಲ್ಲೆಯಲ್ಲಿ ಮನೆಗಳಿಗೆ ನುಗ್ಗಿದ ಮಳೆ ನೀರು. ಬಾಗಲಕೋಟೆಯಲ್ಲಿ ಬೇಸಿಗೆ ಬಿಸಿಲಿನಿಂದ ಕಂಗೆಟ್ಟಿದ್ದ ಜನರಿಗೆ ವರುಣರಾಯನ ಕೃಪೆಯಿಂದ ಸಮಾಧಾನವಾಗಿದೆ. ವರುಣರಾಯನ ಆಗಮನಕ್ಕೆ ಜನ ಖುಷಿಯಾಗಿದ್ದಾರೆ. ಬಾಗಲಕೋಟೆ, ಬಾದಾಮಿ, ಬೀಳಗಿ, ಮುಧೋಳ, ಹುನಗುಂದ ಭಾಗದಲ್ಲಿ ಸುರಿದ ಮಳೆಯಿಂದ ರಸ್ತೆಯಲ್ಲೆಲ್ಲ ನೀರು ಹರಿದಿದೆ. ಇತ್ತ ಮಂಡ್ಯದಲ್ಲೂ ಭಾರೀ ಮಳೆಯಾಗಿದ್ದು, ರಸ್ತೆ ದುರಸ್ತಿ ಮಾಡದ ಕಾರಣ ರಸ್ತೆ ಜಲಾವೃತಗೊಂಡಿವೆ. ಮದ್ದೂರು ತಾಲೂಕಿನ ಕೊಪ್ಪಳದಲ್ಲಿ ರಸ್ತೆ ಜಲಾವೃತಗೊಂಡು ರಸ್ತೆಯಲ್ಲಿದ್ದ ಬೈಕ್ಗಳು ನೀರಿನಲ್ಲಿ ಜಲಾವೃತಗೊಂಡಿವೆ. ಅಂಗಡಿಗಳಿಗೂ ಮಳೆ ನೀರು ನುಗ್ಗಿ ಅವಾಂತರವಾಗಿದೆ. ರೇಷ್ಮೆ ನಗರಿ ರಾಮನಗರದಲ್ಲಿ ವರುಣನ ಆರ್ಭಟ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ಜಲಾವೃತ. ರಾಮನಗರದಲ್ಲಿ ಸುರಿದ ಧಾರಾಕಾರ ಮಳೆಗೆ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ಜಲಾವೃತಗೊಂಡಿತು. ರಾಮನಗರದ ಅರ್ಚಕರಹಳ್ಳಿ ಬಳಿಯ ಯೂನಿವರ್ಸಲ್ ಕಾಲೇಜ್ ಬಳಿ ರಸ್ತೆ ಮೇಲೆ ಭಾರೀ ಪ್ರಮಾಣದ ನೀರು ಹರಿದು ವಾಹನ ಸವಾರರು ಪರದಾಡಿದ್ರು. ಇತ್ತ ಕನಕಪುರದಲ್ಲಿ ಸಿಡಿಲು ಬಡಿದು ಹಳ್ಳಿಕಾರ್ ಹಸುವೊಂದು ಸಾವನ್ನಪ್ಪಿತ್ತು. ಕೋಲಾರದಲ್ಲೂ ಬಿಸಿಲ ಬೇಗೆಯಿಂದ ಕಂಗೆಟ್ಟಿದ್ದ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಒಟ್ಟಲ್ಲಿ ರಾಜ್ಯದಲ್ಲಿ ಸುರಿದ ಮುಂಗಾರು ಪೂರ್ವ ಮಳೆಯಿಂದ ನಾನಾ ಅವಾಂತರ ಸೃಷ್ಟಿಯಾಗಿದೆ. ಆರಂಭದಲ್ಲಿ ಹೀಗೆ ಅಬ್ಬರಿಸ್ತಿರೋ ವರುಣದೇವ ಮುಂದೆ ಹೇಗೆ ಜನರನ್ನ ಕಂಗೆಡಿಸ್ತಾನೋ ಕಾದು ನೋಡ್ಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.